यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಗುಂಡಾಗಿರಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಭಯ ಬಂದಿದೆ. ಎಲ್ಲ ಮತಗಳು ಬೋಗಸ್ ಮತದಾನ ಮಾಡಿದ್ರೆ ಸತ್ತವರೆಗೂ ವೋಟಿಂಗ್ ಆಗ್ತಾರೆ. ಮಾರು ವಿಷಯದಲ್ಲಿ ಬಂದು ವೋಟಿಂಗ್ ಆಗ್ತಾರೆ. ಕೈಗೆ ಹಚ್ಚಿದಂಥದ್ದು ಯಾವುದೋ ಕೆಮಿಕಲ್ ಹಚ್ಚಿ ಅದಕ್ಕೊಂದು ವೋಟಿಂಗ್ ಆಗ್ತಾರೆ. ಈಗ ಇದು SIR ಆಗೋದ್ರಿಂದ ಯಾರು ಸತ್ತವ್ರದ್ದೆಲ್ಲ ಫೋಟೋಗಳು ಡಿಲೀಟ್ ಆಗ್ತವೆ. ಮತ್ತು ನಕಲಿ ಫೋಟೋ ಹೊರಗಿನವ್ರದ್ದು ಏನು ಮಾಡ್ಯಾರ ಅವೆಲ್ಲ ಡಿಲೀಟ್ ಆಗ್ತವೆ. ಅದಕ್ಕೆ SIR ಇದರಲ್ಲಿ ಯಾರು ಹಸ್ತಕ್ಷೇಪ ಮಾಡಬಾರ್ದು. ಇವತ್ತು ಜನಪ್ರತಿನಿಧಿಗಳು ಸಹಿತ BLO ಜೊತೆಗೆ ಒಂದು ರೀತಿ ಪ್ರೀತಿಯಿಂದ ಏನು ತಪ್ಪಾಗಿದ್ದರೆ ಹೇಳಬೇಕು. ಆದರೆ ಎಲ್ಲರಿಗೂ ಅಧಿಕಾರ ಇದೆ. ನೀ ಯಾಕೆ ಬಂದು ಇವೇನು MLA ಅಲ್ಲ, MP ಅಲ್ಲ, ಅಥವಾ ಬಿಜಾಪುರದೇನು ಆದಿಲ್ ಸಾಹೇಬ್ ಮರಿಮಮ್ಮದನೂ ಅಲ್ಲ. ಆದಿಲ್ ಸಾಹೇಬ್ನೂ ಹೋಗ್ಯಾನ ಆ ಕಡೆ ಹೋಗ್ಕೊತ. ಇವರೆಲ್ಲ ಗುಂಡಾಗಿರಿ ಮಾಡೋದು ಒಂಚೂರು ಹಿಂದೂಗಳ ಏರಿಯಾದಾಗ ಬಂದು ಮತದಾನ ಅವರು ಸರಿಯಾಗಿ SIR ಆಗ್ಲಾರ ನೋಡ್ತೀವಿ. ಇದು ಉದ್ದೇಶ ಏನಂದರೆ ಮುಂದಿನ ವಿಧಾನಸಭೆಯಲ್ಲಿ ಹಿಂದೂ ಅಭ್ಯರ್ಥಿ ಆಚೆ ಬರಬಾರ್ದು. ಮತ್ತು ಹೆಂಗೆ ಪಶ್ಚಿಮ ಬಂಗಾಳದಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಈಗ ಅವ್ರು ದಬ್ಬಾಳಿಕೆ ನೋಡಿಬಿಟ್ರೆ ಮುಂದೆ ಅವರು MLA ಆಗಿದ್ರ ಗತಿ ಏನು ಅನ್ನೋದು ಈಗ ಜನರಿಗೆ ಗೊತ್ತಾಗಲಾಕತ್ತೆ. ಅದಕ್ಕೆ ನಾ ಎಲ್ಲ ಹಿಂದೂಗಳಿಗೆ ವಿನಂತಿ ಮಾಡ್ಕೋತಾನಂದರೆ ಯಾರಿಗೂ ಹೆದರಬೇಡ್ರಿ. ನಾಳೆಯಿಂದ ನಾನು ಅಡ್ಡಾಡ್ತೀನಿ ಆ ಜಿಲ್ಲೆ DC ಅವರಿಗೆ ಮತ್ತು ನಮ್ಮ ಚುನಾವಣೆ ಅಧಿಕಾರಿ ಅಂತ ಕಾರ್ಪೊರೇಷನ್ ಕಮಿಷನ್ ಪತ್ರ ಬರಲಿಕ್ಕೆ. ಇವತ್ತು ಯಾವನೊಬ್ಬ ಎಕ್ಸ್ ಮೆಂಬರು ಒಂದು ಮಸೂತಿ ಒಳಗೆ ಮೀಟಿಂಗ್ ಮಾಡ್ತಾನೆ. BLO ಯಾರು ಅಧಿಕಾರ ಕೊಟ್ಟರು ಅವನಿಗೆ? ಅವ ಯಾವ ಅದನ್ನು ಕಂಡಕ್ಟ್ ಮಾಡೋದು ಯಾವ ಅಧಿಕಾರಿ? ಅವನು ಸಸ್ಪೆಂಡ್ ಮಾಡ್ಬೇಕಂತ ಹೇಳಿದ್ದೀನಿ. ಇವತ್ತು ನಾಳೆ ನಾನು ಜಿಲ್ಲಾಧಿಕಾರಿಗಳು ಪತ್ರ ಬರಲಿಕ್ಕತ್ತೀನಿ. ಈ ರೀತಿ BLOಗಳು ಮೀಟಿಂಗ್ ಕರೀಲಿಕ್ಕೆ ನನಗೂ ನಾ ಆ್ಯಸ್ ಎ MLA ಕರೀಲಿಕ್ಕೆ ನನಗೆ ಅವಕಾಶ ಕೊಡಬೇಕು. ಕಾನೂನಿನ ಚೌಕಟ್ಟು ಇರಲಿಲ್ಲ ಅಂದರೆ ಅವನ ಮ್ಯಾಗ ಆ್ಯಕ್ಷನ್ ಆಗುತ್ತೆ. ನಮ್ಮ ಆಫೀಸರ್ ಯಾಕೆ ಹೋಗೋದು ನಾವು BLO ಮಾಡಬೇಕು? ಅವನ ಮ್ಯಾಗೂ ಕೇಸ್, ಕ್ರಿಮಿನಲ್ ಕೇಸ್ ಆಗಬೇಕು ಭರ್ತಿ ಮೇಲೆ. ಮತ್ತು ಭರ್ತಿಗೆ ಪ್ರಚೋದನೆ ಮಾಡೋದಂಥ ಏನು ವ್ಯಕ್ತಿ ಅದಾನಲ್ಲ ಅವನ ಮ್ಯಾಗೂ ಕೇಸ್ ಆಗಬೇಕು. ಈಗ ನಕಲಿ ಓಟು ಮಾಡ್ಯಾರ ಬಸವನಗೌಡ್ರ ಹೊಯ್ಕೋತಾರಲ್ಲ. 30,000 ಓಟ್ ಚಿಂಚೋಳಿನ ನೀವು ತರ್ಲಿಕ್ಕೆ ಆಗ್ತೈತೇನ್ರಿ? ಅಂತ 3 ಕಿನ ಮಕ್ಕಳಾದ್ರು 30,000 ಮಂದಿನ ಚುನಾವಣೆ ವೋಟಿಂಗ್ ಟೈಮ್ ತರುವಂಥದ್ದು ಸಾಧ್ಯ ಐತೆ. 30,000 ಗೇಟ್ ವಾಹನಗಳು ಬೇಕಾಗ್ತದೆ. ಒಂದು ಕಾರ್ಯಕ್ರಮಕ್ಕೆ ಜನರನ್ನು ತರೋದಾಗೋದ್ರು 30,000 ಜನರನ್ನ. ಅಲ್ಲಿನೂ ನೋಡ್ರಿ ಸೇಮ್ ಹೆಸರನ್ನ ಇರ್ತಾರೆ. ಅಲ್ಲಿ ಬಸವನಗೌಡ ರಾಮನಗೌಡ ಪಾಡ್ಲೆ ತಿರ್ಬಾರ್ದನ್ನು, ಅಲ್ಲಿನೂ ಶಿವಪ್ಪ ಕಲ್ಲಪ್ಪ ಕತ್ತನಹಳ್ಳಿ ತಿರ್ಬಾರ್ದನ್ನು, ಇಲ್ಲಿ ಬಿಜಾಪುರನಾಗೆ ಕತ್ತನಹಳ್ಳಿ ಅವ್ರು ಇರ್ಬೇಕನ್ನು. ಹಂಗೆಲ್ಲ ಸೇಮ್ ನಾವು 12,000 ಇಂಥ ವೋಟರ್ಸ್ಗಳು ಸೇಮ್ ಹೆಸರು ಇದ್ದವ್ರು ನಾವು ತೆಗೆದು ತೋರಿಸಿದ್ವಿ. ಚಿಂಚೋಳಿ ಒಳಗಿದ್ದವ್ರ ಹೆಸರುಗಳು ಆ ಫೋಟೋ ಬೇರೆ ಅದಾವ, ಊರು ಬೇರೆ ಐತಿ. ಸುಮ್ಮನೆ ನೋಡ್ರಿ ಈಗ ಸುಪ್ರೀಂ ಕೋರ್ಟ್ ತನಕ ಹೋದ. ಸುಪ್ರೀಂ ಕೋರ್ಟ್ನಾಗ ಚೀಮಾರಿ ಹಾಕ್ಸ್ಕೊಂಡು 1 ಲಕ್ಷ ರೂಪಾಯಿ ದಂಡ ಇದ್ದಿದ್ದು 2 ಲಕ್ಷ ರೂಪಾಯಿ ದಂಡ ಕೊಟ್ಟು ಬಂದ. ಹೈಕೋರ್ಟ್ನಾಗ ನನ್ನಂತೆ ಆಯಿತು, ಕಿತ್ತೋಗಿದ್ದು ದಂಡ ಹಾಕಿದ್ರು, ಫೇಕ್ ಅಲಿಗೇಷನ್ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಹೋದ. ಕಪಿಲ್ ಸಿಬಲ್ ಕೊಟ್ಟ, ಆದರೂ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿತು. ಮತ್ತು ಅಲ್ಲಿ ಇಂಟರ್ನಲ್ ಏನೋ ಚೀಫ್ ಜಸ್ಟಿಸ್ ಒಂದು ಚೇಂಬರ್ನಾಗ ಒಂದು ಕೋರ್ಟ್ ನಡೀತೈತೆ. ಮತ್ತು ಕಪಿಲ್ ಸಿಬಲ್ ತಗೊಂಡು ಆ ಒಂದೇನು ಜಮೀರ್ ಅಹ್ಮದ್ ಖಾನ್ ಸಹಕಾರದಿಂದ ಅಲ್ಲಿ ಸುಪ್ರೀಂ ಕೋರ್ಟ್ನಾಗ 2 ಸಲ ಚೀಮಾರಿ ಹಾಕ್ಸ್ಕೊಂಡು ಬಂದರು ಸಹಿತ ಇನ್ನೂ ನಕಲಿ ಓಟ್ ಅಂದ್ರೆ ಹತಾಶೆ ಆಗಿಬಿಟ್ಟಾಗ ಕೆಲವು ಮಂದಿ ಬಿಜಾಪುರನಾಗ. ಇವತ್ತು ಬಿಜಾಪುರ ನಗರ ಇಷ್ಟು ಸುಂದರ ಆಗೈತಿ, ಇಷ್ಟು ಶಾಂತಿ ಐತಿ, ಗುಂಡಾಗಿರಿ ನಡೆಯಲಾಗೈತೆ ಅನ್ನುವಂಥ ಏನೋ ಒಂದು ವಾತಾವರಣ ತಯಾರಾಗೈತಲ್ಲ ಕಳೆದ 7-8 ವರ್ಷದಿಂದ. ಮೊದಲನೇ 8 ವರ್ಷದ ಬಿಜಾಪುರ ಬೇರೆ ಐತಿ, ಇವತ್ತಿನ ಬಿಜಾಪುರ ಬೇರೆ ಐತಿ. ಇಡೀ ದೇಶದಲ್ಲೇ 4ನೇ ಒಳ್ಳೆ ಗಾಳಿ ಇರುವಂಥ ನಗರ ಆಗೈತಿ. ಇದು ಎಲ್ಲ ಇದನ್ನು ಹಾಳು ಮಾಡಬೇಕು, ಇದನ್ನು ಇನ್ನೊಂದು ಸಣ್ಣ ಮಿನಿ ಪಾಕಿಸ್ತಾನ ಮಾಡಬೇಕು ಅನ್ನೋಂಥ ಪಾಕಿಸ್ತಾನಿ ಪ್ರೇಮಿಗಳು ಸುಮ್ಮನೆ BLOಗಳು ಅಂಟಿಸುವುದು. ಈ ರೀತಿ ನಕಲಿ ವೋಟ್ ಮಾಡ್ಯಾರ ಅನ್ನೋದು. ಯಾವ ಹಿಂದೂಗಳು ನಕಲಿ ವೋಟ್ ಮಾಡ್ಯಾರ ಬಿಜಾಪುರನವರು. ನಕಲಿ ವೋಟ್ ಮಾಡುವಂಥ ಸಂಸ್ಕೃತಿ ಹಿಂದೂ ಸಮಾಜದಲ್ಲಿ ಇಲ್ಲೇ ಇಲ್ಲ. ಅದೇನಿದ್ರು ಅದೇ ಅವ್ರು ಯಾರದಾರ ಅವರೇ ಮಾಡ್ತಾರೆ ಅಂತ ಹಲ್ಕಾಟ. ಅದಕ್ಕೆ ಸುಮ್ಮನೆ ಬಾಯಿ ಬಂದಂಗೆ ಮಾತಾಡಿದ್ರೆ ಆ ಶಬ್ದಗಳು ಮಾತಾಡಲಿಕ್ಕೆ ನೀವು ಮಾಧ್ಯಮದವ್ರಿಗೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಅಂತ ಥರ್ಡ್ ರೇಟ್ ನನ್ನ ಮಕ್ಕಳದು ಯಾವುದೂ ನೀವು ಹಾಕೋದಿಲ್ಲ, ಅದಕ್ಕೆ ನಿಮ್ಗೆ ಅಭಿನಂದನೆ. ಯೂಟ್ಯೂಬ್ದಾಗ ಅದಾರ ಬಿಡ್ರಲ್ಲ ಎಲ್ಲ ಸಾಬ್ರು ಯೂಟ್ಯೂಬ್ ಅದ ಬಿಜಾಪುರ.
ಅದ್ರಾಗ ಇಲ್ಲೊಂದು ಹುರುಬೀಜ ರಂಭಾಪುರದ ಒಂದು ಸೇರೆ ಐತಿ. ಈ ಯೂಟ್ಯೂಬದು ಹುರುಬೀಜಗಳು ಏನು ಹೇಳಿದ್ರು ಯಾರು ಕೇಳೋದಾರ? ನಿಮ್ಮಂಥ ಮಾಧ್ಯಮಗಳಿಗೆ ಕೇಳ್ತಾರೆ. ರಾಷ್ಟ್ರೀಯ ಚಾನಲ್ಗಳದು, ರಾಜ್ಯ ಚಾನಲ್ಗಳದು, ಪ್ರತಿಷ್ಠಿತ ಚಾನಲ್ ಅವೇನು ಹುರುಬೀಜಗಳು ರೊಕ್ಕ ಕೊಟ್ಕೊಳ್ಳೇನು ಬಸವನಗೌಡ ಐಸಾಕಿಯ ವಯಸ್ಸಾಕಿಯ. ಇವಾಗ ಹುರುಬೀಜ ರಂಭಾಪುರದ ಒಂದು ಹುರುಬೀಜ ಐತಲ್ಲ, ಅದು ಅಲ್ಲೇ ಸಾಬ್ರ ಮನೆಗೆ ದರ್ಗಾದಾಗೆ ಯಾವ ಆಸಿಂಪರದಾಗೆ ಹೋಗಿ ಬಿರಿಯಾನಿ ತಿಳ್ಕೊತಿರ್ತಾನೆ ನನ್ನ ಮಗ. ಇಂಥ ಯೂಟ್ಯೂಬ್ಗಳಿಂದ ನನಗೇನೂ ಆಗೋದಿಲ್ಲ. ನಾನು ಆ ಶಬ್ದಗಳು ಅವ್ರ ಅಪ್ಪನಂಗೆ ಮಾತಾಡೋಕ್ಕೆ ನನ್ನ ಬಲ್ಲಿ ಭಾಳ ದೊಡ್ಡ ಶಬ್ದಕೋಶ. ಆದ್ರೆ ಆ ಸ್ಟೇಟಸ್ ಅಲ್ಲತ್ತೇಳಿ ಯಾವ ಪಂಚಾಯತಿ ಆರ್ಸಲ್ಲ ಆರ್ಸಿ ಬಂದಿದೆಯಲ್ಲ, ಇಲ್ಲಿ ಬಂದು ನಮ್ಮ ಹಿಂದೂ ಏರಿಯಾದಾಗ ಇನ್ನು ಏನಾರ ಗುಂಡಾಗಿರಿ ಮಾಡೋದು. ನೀ ಅದಕ್ಕೆ ಬರ್ತೀಯಪ್ಪ? ನೀ ಯಾರು? ಈ ನಮ್ಮ ಸಿಬ್ಬಂದಿಗಳನ್ನ ನಮ್ಮ ಜನರಿಗೆ ನೀ ಯಾರು ಬರ್ತೀವಿ? ನಮ್ಮ ಓಣ್ಯಾಗ ಹಿಂದೂಗಳ ಓಣ್ಯಾಗ ನಿಂದೇನು ಕೆಲಸ ಐತಿ? ನಿನ್ನ ಓಣ್ಯಾಗ ನಿನ್ನ ಮನೆದಟ್ಟೆ ಓಟ್ ಕೇಳ್ಬೇಕು ಹೊರತು ಇದೇನು ಚುನಾವಣೆ ಅಲ್ಲ. ಯಾರು ಬೇಕಾದ್ರೆ ಸಂಘ ಸಂಸ್ಥೆದವರು ಜನರನ್ನ ಇವತ್ತು ಅವರಿಗೆ ಏನು ಅವ್ರಿಗೆ ಮುಗ್ಧ ಜನ ಅದಾರ, SIRದಾಗ ಫಾರ್ಮ್ ಹೆಂಗೆ ತುಂಬಬೇಕು ಗುರ್ತಿಲ್ಲ. ಕೆಲವೊಂದು BL ಒಳಗೆ ಗುರ್ತಿಲ್ಲ ರೀ. ಅಂಗನವಾಡಿ ಕಾರ್ಯಕರ್ತರು ಅವಾಗೇನೂ ಬರೋದಿಲ್ಲ, ಅವ್ರಿಗೆ ಸಹಾಯ ಮಾಡ್ತಾರೆ. ಮಾಡ್ಬೋದತ್ತೈತಿ ಚುನಾವಣಾ ಆಯೋಗದ ಇದ್ರಾಗ. ನೀವೇನೆಲ್ಲ ಹಿಂಗೆ ಗುಂಡಾಗಿರಿ ಮಾಡ್ತೀನಿ, ನಮ್ಮ ಸರ್ಕಾರ ಐತಿ, ನಾವು ಪಾಕಿಸ್ತಾನ ಮಾಡ್ತೀನಿ ಅಂದ್ರೆ ಬಿಜಾಪುರ ಹಿಂದೂಗಳು ಹೇಳ್ತೀನಿ, ನೀವೆಲ್ಲರೂ 100% ಮತದಾರ ಆಗ್ರಿ. ಈ ಬಿಜಾಪುರ ಯಾವಾಗಲೂ ಹಿಂದೂಗಳ ಕೈಯಾಗಿರ್ಬೇಕು. ಇವರೆಲ್ಲರಿಗೂ ಭಯ ಬಂದಾಗ ಸುಮಾರು 10-15 ಸಾವಿರ ಬೋಗಸ್ ಸತ್ತವ್ರು ಓಟ್ ಹಾಕೋದು ಬಂದಾಗ ಅದಕ್ಕೆ ಇದೆಲ್ಲ ಕಿತ್ಕೊಂಡು ಹೋಗ್ತದೆ ಅಂತ ಹೇಳಿ ವಿಜಯಪುರ ನಗರದಲ್ಲಿ ಈ ನಾಟಕಕ್ಕೆ ಒಂದು ನಾಟಕ ಸರ್. ಅದು ಪರ್ಮನೆಂಟ್ ರೆಸಿಡೆನ್ಸಿ ಅಂತ ಕೊಟ್ಟು ಮತ್ತು ಅದನ್ನು ಸೇರಿಸೋದು ನೋಡ್ರಿ. ಈಗ ಇದ್ರಾಗ ಬಾಂಗ್ಲಾದೇಶಿಯರು ಎಷ್ಟದಾರ, ಮತ್ತೆಲ್ಲೆಲ್ಲಿ ಇಲ್ಲಿ ನೋಡ್ರಿ, ಇವಾಗ ಪಾಕಿಸ್ತಾನದವ್ರು ಮೂಲದವ್ರು ಸಿಗ್ಲಾಕತ್ತಾರೆ, ಇಲ್ಲಿ ಕರ್ನಾಟಕದಲ್ಲಿ ಬಾಂಗ್ಲಾದವ್ರು ಸಿಗ್ಲಾಕತ್ತಾರೆ, ಇಲ್ಲೂ ಅದಾರ. ಇಲ್ಲೂ ಸುಮಾರು 2 ವರ್ಷ ಬೋಗಸ್ ಹೋಟಿಂದ ಒಂದು ಇದು ಮಾಡಿ ಇವತ್ತು ಲೋಕಾಯುಕ್ತ ಮುಂದೆ ಬಂದರು. ಅದಕ್ಕೆ ಇವ್ರು ಏನಾಗಿದೆ, ಇವರು ಬಿಜಾಪುರನ ಹಾಳು ಮಾಡಬೇಕು ಅನ್ನೋದು. ಇವ್ರೇನು ಒಳ್ಳೆ ಮಂದಿ ನೋಡ್ರಿ, ಅವ್ರು ಮಾತಾಡೋದು, ಅವ್ರ ನಡವಳಿಕೆ ನೋಡಿಬಿಟ್ರೆ ಇಂಥವ್ರು MLA ಆದ ಗತಿ ಏನಾಗ್ತದೆ. ಬಿಜಾಪುರ ಶಾಂತೂರು ಐತಿ, ಬರೋಬ್ಬರಿ ಇಟ್ಟಿವಿ ನಾವು. ಇವ್ರು ಎಲ್ಲಿ ಇಡಬೇಕಲ್ಲಿ ಇಟ್ಟಿವಿ. ಇನ್ನು ಮುಂದೆ 2028ಕ್ಕೆ ನಾವೇ ಆರಿಸಿ ಬರೋದು. BJP ಅವ್ರಿಗೆ ಹೇಳ್ತೀನಿ, ನೀವೇನು ಕಿತ್ತೋದ್ರು ನಿಮ್ಗೆ ಯಾರಿಗೂ ಟಿಕೆಟ್ ಸಿಗೋಲ್ಲ. ಹಾಂ, ನೀವು ಯಾರು ಬೇಕಾದ್ರೆ ಹಾರಾಡ್ರಿ, ಅಲ್ಲೇ ನಿಮ್ಮ ಮೋನಾಗೆ ಹಾರಾಡ್ರಿ. ಈಗ ಹೊಸ ಹಿಂಗೆ ಹೊಲಿಸಿದ್ರು BJP ಟಿಕೆಟ್ ಸಿಕ್ಕತ್ತೆ. ಮೊನ್ನೆ ನಾ BJP ವೋಟ್ ಹಾಕಿದ್ಮಾಗ ಮತ್ತೆ ಅಂಗಿ ಹೋಗೋದು ಜೀನ್ಸ್ ಪ್ಯಾಂಟ್ T-ಶರ್ಟ್ ಹಾಕೊಂಡಾಗ. ಯಾಕಂದ್ರೆ ಚಿಕ್ಕೆ ಬಿಡ್ತು ಅಂತ. ನಾನೇನೋ ಕಾಂಗ್ರೆಸ್ಗೆ ವೋಟ್ ಹಾಕ್ತೀನಿ, ಹೊರಗೆ ಹೋಗ್ತಾನ ಯತ್ನಾಳ್ ಮುಗಿತು ಹೊತ್ತು ತಿಳ್ಕೊಂಡಿದ್ದೆ. ಮತ್ತು ಅಂಗಿ ಕಳೆದು ಯಾಕಡ್ರೆ ಮಾರಿ ಮಾಡ್ಕೊಂಡು ಗಡ್ಡೆ ಬಿಟ್ಕೊಂಡು ಹೇಳಿ ಬಿಡೋದು ಅದು ಮುಂದವು. ಆದ್ರೆ ಮೊನ್ನೆ BJPಗೆ ನಾವು ವೋಟ್ ಹಾಕಿದ್ದೆ. ಅದಕ್ಕೆ ಹಾಕಿದೆ, ನಾ ಯಾವ ಪಕ್ಷದಿಂದ MLA ಹಾಕೀನಿ, ಅದಕ್ಕೆ ವೇದಿ ಹೊಡ್ಕೊಂಡವು. ಅವ್ರೇನು ತಿಳ್ಕೊಂಡಿದ್ರು, ಏನೋ ಕಾಂಗ್ರೆಸ್ನವ್ರು ಒಂದು 7-8 ಕೋಟಿ ರೂಪಾಯಿ ಕೊಡ್ತಾರೆ, ಅಭಿವೃದ್ಧಿಗೇನೋ ಒಂದು ಏನೋ 50 ಕೋಟಿ ರೂಪಾಯಿ ಕೊಡ್ತಾರೇನೋ ಆಶ್ವಾಸನೆ ಕೊಟ್ಟು ವೋಟ್ ಹಾಕ್ಯಲ್ಲ. ಒಮ್ಮೆ BJP ಹಾಕ್ಯಾರಲ್ಲ, ಯಾರು ಹಾಕ್ಯಾರೋ ಕೊಡ್ತಲೇ ರಾಜ್ಯಾಧ್ಯಕ್ಷರೇ ಹಾಕ್ಸೋಣತ್ತು ನಮ್ಗೆ ಸುದ್ದಿ. ಅವನೇ ಇಲ್ಕಂದ್ರೆ ನೀವು DK ಶಿವಕುಮಾರ್ ಹೇಳ್ದಂಗೆ ಹಾಕಲಿಲ್ಲ ಅಂದ್ರೆ ನಮಗೆಲ್ಲ ಹಗರಣಗಳು ತೆಗಿತಾನ. ವೋಟಿಂಗ್ ಆದ ಮ್ಯಾಗ ವಿಪ್ ಇಶ್ಯೂ ಮಾಡ್ತಾರೆ. ವೋಟಿಂಗ್ ಆದ್ಮ್ಯಾಗ ಯಾರು ವಿಪ್ ಇಶ್ಯೂ ಮಾಡ್ತಾರೆ? ವೋಟಿಂಗ್ಗಿಂತ ಮೊದಲು ವಿಪ್ ಇಶ್ಯೂ ಮಾಡ್ತಾರೆ. ಅವ್ರು ವಿಪ್ ತಗೊಳ್ಳಿ ಅವ್ರ ಮನೆಗೆ ಹೋಗಿ ಹಾಕ್ತಾರೆ. ನೀವು ಅಧ್ಯಕ್ಷ ಅಲ್ಲಿ ವೋಟ್ ಹಾಕಿ ಬರ್ತಾರೆ, ಅಲ್ಲಿ ವಿಪ್ ಬರ್ತಾರೆ. ಅಂದ್ರೆ ಭಾರಿ ವ್ಯವಸ್ಥಿತವಾಗಿ DK ಶಿವಕುಮಾರ್ಗೆ ಸಹಾಯ ಮಾಡಲಿಕ್ಕೆ ಈ ರಾಜ್ಯ ಅಧ್ಯಕ್ಷ ಅತ್ಯಂತ ನಾಚಿಕೆಗೇಡಿ ಕೆಲಸ ಈ ರಾಜ್ಯದಲ್ಲಿ ಮಾಡಿದ್ದಾರೆ. ಮೊನ್ನೆ ಪತ್ರದ ಮೂಲಕ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ರೀತಿ ಎಕ್ಸ್ಪ್ಲನೇಷನ್ ಕೊಟ್ಟಂಗಿತ್ತು ಸರ್. ನಾ ಯಾಕೆ ಕೊಟ್ಟೆ ಅಂದ್ರೆ ನೋಡ್ರಿ, ನಾ ಬರೀ ಮೂಕು ಹೋಗಿ ಅಲ್ಲಿ ನಾನು ಏನಾದ್ರು ವೋಟ್ ಹಾಕಿದ್ರೆ ಈ ನನ್ನ ಮಕ್ಕಳದಾರಲ್ಲ ಅವನು ಫೇಕ್ ಅಕೌಂಟ್ ಅದಲ್ಲ ಸಾಮಾಜಿಕ ಜಾಲ, ಆದರೂ ಹಾಕಿದ್ರು ಅವರು. ಯತ್ನಾಳರು ಕಾಂಗ್ರೆಸ್ಗೆ ಹಾಕಿದ್ದಾರೆ ಅನ್ನೋ ಸಂದೇಹವಿದೆ. ನಿಮ್ಮ ಅಭಿಪ್ರಾಯ ಏನೋ ಹಾಕಿಲ್ಲ. ನಾನು ಇಷ್ಟೇ ಹೇಳ್ತೀನಿ ವಿಜಯೇಂದ್ರಗೆ, ನನ್ನ ವೈಯಕ್ತಿಕ ವಿಚಾರನಾಗ ನನ್ನ ಕುಟುಂಬದ ಬಗ್ಗೆ ಏನಾದ್ರು ನೀನು ಕೆಟ್ಟ ಶಬ್ದಗಳನ್ನು ಹಾಕಿರಿ ಅಂದ್ರೆ ನಿನ್ನ ಕುಟುಂಬದ ಇತಿಹಾಸ ನಾನು ಬಂದೈತಿ. ನಿಮ್ಮ ಅಪ್ಪಂದು ನಿಮ್ಮ ಅವ್ವಂದು ಎಲ್ಲ ನಾನು ಬಂದ ಇತಿಹಾಸ. ನೀವು ಸುಮ್ಮನೆ ಹುಷಾರಲ್ಲೇ ಹಾಕೇ ಇರ್ಬೇಕು. ನಿನಗೆ ನಕಲಿ ಏನು ಫೇಸ್ಬುಕ್ನ ಅಕೌಂಟ್ ಮಾಡಿದ್ವಿ ಅಷ್ಟೇ ಅಂತ ಬರ್ತೀಯಲ್ಲ, ನೀನು ಇತಿಹಾಸನೂ ನನಗೆ ಗೊತ್ತು. ನಾನು ಬರ್ಸಕ್ಕೆ ಕಾಲ್ ಮಾಡ್ತೀನಿ ಅಷ್ಟೇ. ಸೋಮ ಈಗ ಹೋಗೋ ಕಾಲ ಬಂದೈತಿ, ಮುಗಿದೈತಿ. ಎಷ್ಟು ಶ್ರೇಷ್ಠ ಎಷ್ಟು ಒಳ್ಳೆಯ ರಾಜಕಾರಣ ಅಂತ ಗೊತ್ತಾಗೈತಿ.
ಭಾಳ ಹಾರಾಡಬೇಡ. ನೀ ಏನಾರೇ ವೈಯಕ್ತಿಕ ನಾನು ವಿಷಯ ಹಾಕಿದಿ ನಿನ್ನ ಚೇಲಾಗಳ ಕಡೆಯಿಂದ ಹೋದ್ರೆ ಅದಕ್ಕಿಂತ ಕೆಟ್ಟ ವಿಷಯಗಳನ್ನ ನಾನು. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए. हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे. हमारे कदम सच के साथ.